ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಅಂದಾಕ್ಷಣ ಯಾರ್ಯಾರ ಮನಸ್ಸಲ್ಲಿ ಏನೋ ಒಂದು ಉತ್ಸಾಹ, ಉಲ್ಲಾಸ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ದೇವೋತ್ತಮ ಪರಮಪುರುಷನ ಮೇಲಿನ ಪ್ರೀತಿ, ಭಕ್ತಿ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಪ್ರೀತಿಯುತವಾದ ಭಕ್ತಿ ಅಂತಾನೇ ಹೇಳ್ಬೋದು. ಈಗ ನಾವು ಹೇಳೋದಕ್ಕೆ ಹೊರಟಿರೋದು ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ನಿಮ್ಮೆಲ್ಲರ ಪ್ರೀತಿಯುತವಾದ ಕೃಷ್ಣನ ಲೀಲೆಗಳು ಹಾಗೂ ಕಥೆಗಳ ಬಗ್ಗೆ. ಬನ್ನಿ ಸೀದಾ ಕತೆಗೆ ಹೋಗ್ಬಿಡೋಣ. ಕೃಷ್ಣನ ಬಗ್ಗೆ ಎಷ್ಟು ವರ್ಣಿಸಿದರೂ ಸಮಯ ಸಾಲೋದೇ ಇಲ್ಲ. ದ್ವಾಪರ ಯುಗದ ಒಂದು ಕಾಲದಲ್ಲಿ ಹಲವಾರು ಬೇರೆ ಬೇರೆ ರಾಜರ ಸೈನ್ಯಗಳು ಈ ಭೂಮಿಗೆ ಪ್ರಯೋಜನವಿರಲಿಲ್ಲ. ಅಂದರೆ ಆ ರಾಜರೆಲ್ಲರೂ ವಾಸ್ತವವಾಗಿ ರಾಕ್ಷಸರೇ ಆಗಿದ್ದರು. ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು ಅಷ್ಟೇ. ಆ ಕಾಲದಲ್ಲಿ ಇಡೀ ಜಗತ್ತಿಗೆ ತೊಂದರೆಯಾಗುತ್ತಿತ್ತು. ಈ ರಾಕ್ಷಸರಿಂದ ಆಗುತ್ತಿದ್ದ ಅನಾಚಾರಗಳನ್ನೆಲ್ಲವನ್ನು ಬ್ರಹ್ಮದೇವನಿಗೆ ಭೂದೇವಿಯು ಹೇಳಲು ಹೋದಳು. ಭೂದೇವಿಯು ಒಂದು ಹಸುವಿನ ರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಬ್ರಹ್ಮದೇವನ ಮುಂದೆ ನಿಂತಳು. ಅವಳಿಗೆ ತನ್ನ ಮಕ್ಕಳಾದಂತಹ ಎಷ್ಟೋ ಜೀವರಾಶಿಗಳು ರಾಕ್ಷಸರ ಅಟ್ಟಹಾಸ ಅನಾಚಾರಗಳಿಗೆ ತುತ್ತಾಗಿ ಸಾವುಗಳಾಗುತ್ತಿರುವುದನ್ನು ಕಂಡು ದುಃಖವಾಗಿತ್ತು. ಬ್ರಹ್ಮದೇವನಲ್ಲಿ ಕರುಣೆ ಉಂಟಾಗುವಂತೆ ಅಳುತ್ತಿದ್ದಳು. ಭೂಮಿಯು ಆಪತ್ತಿನ ಸ್ಥಿತಿಯಲ್ಲಿರುವುದನ್ನು ಹೇಳಿದಳು. ಈ ವಿಷಯವನ್ನು ಕೇಳಿದ ಬ್ರಹ್ಮದೇವನಿಗೆ ವ್ಯಾಕುಲವಾಯಿತು. ಆ ಕ್ಷಣವೇ ಶಿವನ ನಾಯಕತ್ವದಲ್ಲಿ ಎಲ್ಲ ದೇವತೆಗಳ ಜೊತೆಯಾಗಿ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಿದರು. ಯಾವುದೇ ಪ್ರತ್ಯುತ್ತರವೂ ಬಾರದ ಕಾರಣ ಸ್ವತಃ ಬ್ರಹ್ಮದೇವನೇ ಧ್ಯಾನ ಮಾಡಿದನು. ಆಗ ವಿಷ್ಣುವಿನಿಂದ ಬ್ರಹ್ಮದೇವನಿಗೆ ಒಂದು ಸಂದೇಶ ಸಿಗುತ್ತದೆ. ಅದೇನೆಂದರೆ, ಶೀಘ್ರದಲ್ಲಿಯೇ ಪರಮಪ್ರಭುವು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವನು. ರಾಕ್ಷಸರನ್ನು ವಿಧ್ವಂಸ ಮಾಡಿ ಭಕ್ತರ ಪ್ರೀತಿಯನ್ನು ಅನುಭವಿಸಲು, ಭಕ್ತರನ್ನು ಕಾಪಾಡಲು, ತನ್ನ ಮಹತ್ ಕಾರ್ಯಕ್ಕಾಗಿ ಭಗವಂತನು ಭೂಮಿಯಲ್ಲಿ ಇರುವವರೆಗೆ ಆತನಿಗೆ ನೆರವಾಗಲು ದೇವತೆಗಳು ಅಲ್ಲಿಯೇ ಇರಬೇಕು. ಅವರೆಲ್ಲ ಕೂಡಲೇ ಭೂಮಿಯಲ್ಲಿ ಯದುವಂಶದಲ್ಲಿ ಜನ್ಮ ತಾಳಬೇಕು. ದೇವೋತ್ತಮ ಪರಮಪುರುಷನಾದಂತಹ ಭಗವಂತನು ಸೂಕ್ತ ಸಮಯದಲ್ಲಿ ಜನ್ಮ ತಾಳುವನು ಎಂದು ಹೇಳಿದರು. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.